ನಟ ಆ್ಯಂಡ್ ಕಾಮಿಡಿಯನ್ ಗಿಲ್ಲಿ. ನಾನು ಈತನನ್ನ ಕೇವಲ ಉದಾಹರಣೆಯಾಗಿ ತೆಗೆದುಕೊಂಡು ಈಗಿನ ಯುವ ಸಮುದಾಯಕ್ಕೆ ನನ್ನದೊಂದೆರಡು ಅನುಭವದ ಮಾತುಗಳನ್ನು ಹೇಳಬೇಕು ಅಂತ ತುಂಬಾ ತುಂಬಾ ಇಷ್ಟವನ್ನ ಪಡ್ತಾ ಇದ್ದೀನಿ. ಇಂತಹ ಸಾಧನೆಯನ್ನ ಮಾಡಿರುವಂತಹ ಸಾಧಕರನ್ನ ಕಂಡ್ರೆ ನನಗೆ ತುಂಬಾ ತುಂಬಾ ಖುಷಿ ಅನ್ಸುತ್ತೆ. ಹಾಗೆ ಎಲ್ಲೋ ಒಂದು ಕಡೆ ಚಿಕ್ಕದಾಗಿ ಲೈಟರ್ ಆಗಿ ಭಯನೂ ಸಹ ಕಾಡ್ತಾ ಇರುತ್ತೆ. ನಮ್ಮ ಸಮಾಜ ಯುವ ಸಮುದಾಯವನ್ನ ಬೆಳೆಸಿ ಮೇಲೆತ್ತಿ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಿ ಅಂತಿಮವಾಗಿ ಅವರ ಕಾಲನ್ನ ಎಳೆದು ಸೀದಾ ನೆಲಕ್ಕೆ ತಂದುಬಿಡ್ತಾರೆ. ನಾವೇನು ಚಿತ್ರರಂಗ ಅಂತ ಹೇಳ್ತೀವಿ, ಮಾಯಾಲೋಕ ಅಂತ ಹೇಳ್ತೀವಿ, ಬಣ್ಣದ ಲೋಕ ಅಂತ ಹೇಳ್ತೀವಿ. ಇದೊಂದು ರೀತಿಯಾಗಿ ಅದೃಷ್ಟದ ಆಟವಿದ್ದ ಹಾಗೆ. ಆ ಅದೃಷ್ಟದ ಆಟದಲ್ಲಿ ಅದೃಷ್ಟ ಬಿದ್ದು ಆಟವಾಡಿ ಆಟದಲ್ಲಿ ಗೆದ್ದು ಆ ಗೆಲುವಿನ ಜೊತೆಗೇನೆ ನಾವು ಪ್ರತಿದಿನ ಓಡ್ತಾ ಇರಬೇಕಾಗುತ್ತೆ. ಗೆದ್ದಾಗ ಯಾರೋ ಒಂದಿಬ್ರು ಮೂರು ಜನ ಬರ್ತಾರೆ. ಆ ಬಂದಂತ ಇಬ್ರು ಮೂರು ಜನ ಕೆಲವೊಂದಷ್ಟು ಭರವಸೆಗಳನ್ನ ನೀಡ್ತಾರೆ, ಕೆಲವೊಂದಷ್ಟು ಆಶ್ವಾಸನೆಗಳನ್ನ ಕೊಡ್ತಾರೆ, ಕೆಲವೊಂದಷ್ಟು ಚಾನ್ಸ್ ಕೊಡ್ತೀವಿ ಅಂತಾನೂ ಸಹ ಹೇಳ್ತಾರೆ. ಆ ಭರವಸೆಗಳು, ಆ ಆಶ್ವಾಸನೆಗಳೆಲ್ಲ ಭರವಸೆಗಳಾಗೇನೆ ಆಶ್ವಾಸನೆಗಳಾಗೇನೆ ಉಳ್ಕೊಂಡ್ಬಿಡ್ತವೆ. ಈ ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಳ್ಳುವಂತಹ ಮುಖಗಳೇ ಬೇರೆ, ಈ ಧಾರಾವಾಹಿಗಳಲ್ಲಿ ಕಾಣಿಸಿಕೊಳ್ಳುವಂತಹ ಮುಖಗಳೇ ಬೇರೆ, ಚಿತ್ರರಂಗದಲ್ಲಿ ಕಾಣಿಸಿಕೊಳ್ಳುವಂತಹ ಮುಖಗಳೇ ಬೇರೆ. ಈ ರಿಯಾಲಿಟಿ ಶೋಗಳಿಂದ ಧಾರಾವಾಹಿಗಳಿಂದೆಲ್ಲ ಚಿತ್ರರಂಗಕ್ಕೆ ಬಂದು ಚಿತ್ರರಂಗದಲ್ಲಿ ಏನೋ ನಾನು ಸಾಧಿಸ್ತೀನಿ ಅನ್ನುವಂತಹದ್ದು ತುಂಬಾ ತುಂಬಾ ಕಷ್ಟಕರವಾದಂತಹದ್ದು. ಏನೋ ಅದೃಷ್ಟ ಚೆನ್ನಾಗಿದ್ದು ಅಪ್ಪಿ ತಪ್ಪಿ ಚಿತ್ರರಂಗದಲ್ಲಿ ಗೆದ್ದುಬಿಟ್ರೆ ಆ ಗೆಲುವನ್ನ, ಆ ಗೆಲುವಿನ ಬದುಕನ್ನ ಚಿತ್ರರಂಗದಲ್ಲಿ ಬ್ಯಾಲೆನ್ಸ್ ಮಾಡುವಂತಹದ್ದು ತುಂಬಾ ತುಂಬಾ ಕಷ್ಟವಾದಂತಹದ್ದು. ಸಾವಿರ ಸಾವಿರ ಜನ ದರ್ಶನ್ ಬರ್ತಾರೆ, ಸಾವಿರ ಸಾವಿರ ಜನ ಚಿಕ್ಕಣ್ಣ ಬರ್ತಾರೆ, ಸಾವಿರ ಸಾವಿರ ಜನ ಡೈರೆಕ್ಟರ್ ಪ್ರೇಮ್ ಬರ್ತಾರೆ. ಗೆಲ್ಲೋದು ಮಾತ್ರ ಒಬ್ಬೇ ಒಬ್ಬ ದರ್ಶನ್, ಒಬ್ಬೇ ಒಬ್ಬ ಕಾಮಿಡಿಯನ್ ಚಿಕ್ಕಣ್ಣ, ಒಬ್ಬೇ ಒಬ್ಬ ಡೈರೆಕ್ಟರ್ ಪ್ರೇಮ್. ಉಳಿದ 999 ಜನ ಎಲ್ಲೋದ್ರು? ಆ ಉಳಿದಂತಹ ಸೋತಂತಹ 999 ಜನರ ಬದುಕಿದೆಯಲ್ಲ, ಅವರ ಜೀವನ ಇದೆಯಲ್ಲ, ಎಂತಹ ನರಕವಾದಂತಹ ಜೀವನ ಗೊತ್ತಾ? ಯಾವ ರೀತಿಯಾದಂತಹ ಬದುಕನ್ನ ಸಾಗಿಸ್ತಿರ್ತಾರೆ ಗೊತ್ತಾ? ಎಲ್ಲೋ ಒಂದು ಕಡೆ ಅನ್ಕೊಳ್ತಿರ್ತಾರೆ ಅವರು, ನಾವ್ ಯಾಕಾದ್ರೂ ಚಿತ್ರರಂಗಕ್ಕೆ ಬಂದು ಇನ್ನೇನು ಮಾಡೋದಕ್ಕಾಗ್ತಾ ಇಲ್ಲ. 5ರಿಂದ 10 ವರ್ಷ, 15 ವರ್ಷ, 20 ವರ್ಷ ಚಿತ್ರರಂಗಕ್ಕೆ ಅಂತಾನೆ ಕಳೆದು ಬಿಟ್ಟಿದೀವಿ. ಮುಂದೆ ಹೆಂಗೆ ನಮ್ ಜೀವನ, ಏನ್ ಮಾಡೋದು? ಆ ರೀತಿಯಾದಂತಹ ಒಂದು ರೀತಿಯಾದಂತಹ ನರಕದ ಜೀವನವನ್ನ ಅನುಭವಿಸ್ತಾ ಇರ್ತಾರೆ. ನಾನು ತುಂಬಾ ತುಂಬಾ ಜನರನ್ನ ನೋಡ್ಬಿಟ್ಟಿದ್ದೀನಿ. ನೀವುಗಳೇನೋ ಚಿತ್ರರಂಗಕ್ಕೆ ಬರ್ತೀರಾ, ಯಾರೋ ರಿಚ್ ಫ್ಯಾಮಿಲಿಯಿಂದ ಬಂದಿರುವಂತಹ ಹುಡುಗ ಆಗಿರ್ಬೋದು, ನಾನೇನೋ ಫಿಲಿಂ ಇಂಡಸ್ಟ್ರಿಯಿಂದ ಏನೋ ಸಾಧನೆ ಮಾಡ್ತೀನಿ, ಅಥವಾ ಒಂದು ಹುಡುಗಿ ಇರ್ಬೋದು, ಚಿತ್ರರಂಗಕ್ಕೆ ಬರ್ತಾರೆ. 5 ವರ್ಷ, 10 ವರ್ಷ, 15 ವರ್ಷ ದುಡಿತಾರೆ. ಚಿತ್ರರಂಗದಲ್ಲಿ ಏನು ಮಾಡೋದಕ್ಕಾಗೋದಿಲ್ಲ, ಏನೂ ಸಾಧನೆಯನ್ನ ಮಾಡೋದಕ್ಕಾಗೋದಿಲ್ಲ. ಸರಿನಪ್ಪ, ಅಪ್ಪನೋ ಅಮ್ಮನೋ ತಾತಂದೋ ಯಾರ್ದು ಆಸ್ತಿ ಐತೆ ಅಂತ ಹೋಗಿ ಸೆಟ್ಲ್ ಆಗ್ಬಿಡ್ತಾರೆ, ವಾಪಸ್ ಹೋಗ್ಬಿಟ್ಟು. ಅಪ್ಪಿ ತಪ್ಪಿ ಬಡತನದಿಂದ ಬಂದ್ಬಿಟ್ಟಿದ್ರೆ ಒಮ್ಮೆ ಯೋಚನೆಯನ್ನ ಮಾಡಿ. ಬಡತನದಿಂದ ಬಂದು 5-10 ವರ್ಷ ಚಿತ್ರರಂಗದಲ್ಲೇ ಸೈಕಲ್ ಹೊಡೆದು ಚಿತ್ರರಂಗದಲ್ಲಿ ಏನು ಸಾಧನೆಯನ್ನ ಮಾಡಕ್ಕಾಗ್ದಲ್ಲೇನೆ ಸೋತ ಹೋಗ್ಬಿಟ್ರೆ ಏನು ಮಾಡೋದು? ಜೀವನ ಹೆಂಗ್ ಸಾಗಿಸೋದು? ಎಲ್ಲಿ ಹೋಗೋದು? ಹುಡುಗ ಆಗಿದ್ರೆ ಓಕೆ, ಹೆಂಗೋ ಎಲ್ಲೋ ಒಂದ್ ಕಡೆ ಏನೋ ಒಂದು ಮಾಡ್ಕೊಂಡು ಹೊರಟೋಗ್ಬಿಡ್ತಾನೆ. ಪಿ ತಪ್ಪಿ ಹೆಣ್ಣುಮಗಳಾಗಿದ್ರೆ ಯೋಚನೆಯನ್ನ ಮಾಡಿದಿರಾ ಯಾವ ರೀತಿಯಾದಂತಹ ಪರಿಸ್ಥಿತಿಗಳೆಲ್ಲ ಬಂದ್ಬಿಡ್ತವೆ ಅಂತ? ತುಂಬಾ ಜನ ಅನ್ಕೊಳ್ಬೋದು, ಅಯ್ಯೋ ಅಷ್ಟಲ್ಲಿ ಯಾರೋ ಒಂದು ಮದುವೆ ಆಗ್ಬಿಟ್ಟು ಏನೋ ಒಂದು ಹೋಗ್ತಾರೆ ಅಂತ. ಎಲ್ಲ ಅದೇ ಆಗೋದು. ಸತ್ಯವಾಗಿಯೂ ಅದನ್ನ ಹೇಳೋದು. ನನ್ಗೆ ಗೊತ್ತಿರೋ ಒಬ್ರು ಡೈರೆಕ್ಟರ್ ಇದ್ದು, ಅವರು ಒಂಥರ ಸ್ಪೆಷಲ್ ಡೈರೆಕ್ಟರ್ ಅವರು. ಅವ್ರು ಇವಾಗಿಲ್ಲ, ಅವರು ಬದುಕಿಲ್ಲ. ಅವ್ರು ಅದನ್ನೇ ಒಂದು ಮಾತು ಹೇಳೋರು, ನನ್ನನ್ನ ಬೇರೆ ಕಡೆ ಎಲ್ಲ ಶೆಟ್ಟಿ ಅಂತ ಕರೀತಾರೆ, ಬಟ್ ನನ್ಗೆ ಅಲ್ಲಿ ಗೊತ್ತಿರೋರೆಲ್ಲ ಶ್ರೀ ಅಂತಾನೆ ಕರೀತಾ ಇದ್ರು. ನೋಡು, ಅವಕಾಶಗಳು ಕಡಿಮೆ ಆಯ್ತಾ ಆಯ್ತಾ ಮೈ ಮೇಲಿರೋ ಬಟ್ಟೆ ಎಲ್ಲ ಕಡಿಮೆ ಆಗ್ತಿದೆಯಲ್ಲೋ ಅಂತ ಹೇಳೋರು. ನಮ್ಗೆ ಅವಾಗ ಸರಿಯಾಗಿ ಅರ್ಥ ಆಗ್ತಿರ್ಲಿಲ್ಲ. ಈಗ ನೋಡ್ತಾ ಇರ್ತೀನಿ ಕೆಲವೊಂದಷ್ಟು ಹೀರೋಗಳಿದ್ದಾರೆ, ಅಂತ ಮಕ್ಕಳು ಬೆಳಿಬೇಕು, ಇಂಥ ಮಕ್ಕಳು ಬೆಳಿಬೇಕು ಅಂತ ವೇದಿಕೆ ಮೇಲೆ ನಿಂತ್ಕೊಂಡು ಡೈಲಾಗ್ ಹೊಡಿತಿರ್ತಾರೆ. ಅವರೆಲ್ಲ ಯಾವ್ಯಾವ ರೀತಿಯಾದಂತಹ ಬದುಕನ್ನ ನಡೆಸ್ತಾ ಇದ್ರು, ಯಾವ್ಯಾವ ರೀತಿ ಚಿತ್ರರಂಗದಲ್ಲಿ ಮೇಲ್ ಬರೋದಕ್ಕೆ ಏನೇನೆಲ್ಲ ಮಾಡವ್ರೆ ಅಂತ ಅಂದ್ಬಿಟ್ಟು ಈಗ ನೆನಪಿಸ್ಕೊಂಡ್ಬಿಟ್ರೆ ನನಗೆ ಅವ್ರದ್ದು ಒಂದು ಜೀವನನ ಅಂತ ಅಸಹ್ಯವಾದಂತಹ ಜೀವನ ಮಾಡಿ ಚಿತ್ರರಂಗದಲ್ಲಿ ಬಂದ್ಬಿಟ್ಟು ಇವತ್ತು ವೇದಿಕೆಗಳ ಮೇಲೆ ನಿಂತ್ಕೊಂಡು ಯುವ ಸಮುದಾಯಕ್ಕೆ ಬುದ್ಧಿ ಮಾತುಗಳನ್ನ ಹೇಳ್ತಾರೆ. ಏನಂತ, ಹಾಗೆ ಮಾಡ್ಬೇಕು, ಹೀಗ್ ಮಾಡ್ಬೇಕು, ಆ ರೀತಿಯಾಗಿ ಬದುಕಬೇಕು ಅಂತ. ಇವರೇ ಸರಿಯಾಗಿ ಬದುಕಿರೋದಿಲ್ಲ, ಮತ್ತೊಬ್ಬರಿಗೆ ಬದುಕಿನ ಪಾಠವನ್ನ ಹೇಳ್ಕೊಡ್ತಿರ್ತಾರೆ. ಅದಕ್ಕಾಗಿ ನಾನು ಹೇಳುವಂತಹದ್ದು, ಚಿತ್ರರಂಗ ಅನ್ನುವಂತಹದ್ದು ಅದೃಷ್ಟದ ಆಟ ಇದ್ದ ಹಾಗೆ. ಏನ್ ಪ್ರತಿಭೆ ಇದ್ರೆ ವೇಸ್ಟು. ಏನ್ ಟ್ಯಾಲೆಂಟ್ ಇಟ್ಕೊಂಡು ಏನ್ ಮಾಡ್ತೀರಾ? ಉಪ್ಪಿನಕಾಯಿ ಹಾಕೊಂಡು ಇದ್ ಮಾಡ್ತೀರಾ?
ಬ್ಯಾಕ್ ಬೋನ್ ಇರಬೇಕು. ಬ್ಯಾಕ್ ಬೋನ್ ಇರ್ಬೇಕು, ಯಾರಾದ್ರೂ ನಿಂತ್ಕೊಂಡು ಬೆಳೆಸೋಂಥವ್ರು ಇರಬೇಕು. ಅದ್ರ ಜೊತೆಗೆ ಅದೃಷ್ಟ ಅಂತಂದ್ರೆ ಯಾರು ಹೇಳಿ? ನೀವು ಅಭಿಮಾನಿಗಳಿದ್ದೀರಲ್ಲ, ನಿಮ್ಮ ಅಭಿಮಾನಿಗಳ ಅದೃಷ್ಟನ ಸಿಗಬೇಕು. ಹಾಗಾಗಿನೇ ತುಂಬಾ ಜನ ಚಿತ್ರರಂಗಕ್ಕೆ ಬರ್ತಾರೆ, ದುಡ್ಡಿದ್ರು ಹಾಗೆ ವಾಪಸ್ ಹೊರಟೋಗ್ಬಿಡ್ತಾರೆ. ನಾವು ನೀವೆಲ್ಲ ಹೋಗಿ ಮೆಜೆಸ್ಟಿಕಲ್ ಮಲಿಕೊಂಡ್ಬಿಟ್ರೆ ಯಶ ಆಗೋದಕ್ಕೆ ಸಾಧ್ಯ ಆಗುತ್ತಾ? ಅದೃಷ್ಟ ಇದ್ರೆ ತಾನೇ ಯಶ ಆಗ್ಬೋದು. ಪ್ರಯತ್ನವನ್ನ ಪಡಿ. ಹೋಗಿ ಮಲಿಕೊಂಡ್ಬಿಟ್ರೆ ಯಶ ಆಗೋದಕ್ಕೆ ಸಾಧ್ಯವಾಗುತ್ತಾ? ಖಂಡಿತವಾಗಿ ಸಾಧ್ಯ ಆಗೋದಿಲ್ಲ. ನಾನು ಈ ಹುಡುಗ ಗಿಲ್ಲಿ, ಆ ಹುಡುಗನ್ನೇ ನಾನು ಯಾಕೆ ಎಕ್ಸಾಂಪಲ್ ಆಗಿ ತೆಗೆದುಕೊಂಡೆ ಅಂತಂದ್ರೆ, ಈ ಬಾರಿ 2025, 26 ನನ್ಗೆ ಗೊತ್ತಿಲ್ಲ, ಬಿಗ್ ಬಾಸ್ ಹೋಗಿ 26 ಅಂತಾನೆ ತಿಳ್ಕೊಳ್ಳೋಣ. ಈ ಬಾರಿ ಬಿಗ್ ಬಾಸ್ ಮುಗೀತು. ಇವಾಗ ಗಿಲ್ಲಿ ಟ್ರೆಂಡಿಂಗು, ಪೂರ್ತಿ ಟ್ರೆಂಡಿಂಗು. ಯಾವ ರೀತಿಯಾಗಿ ಟ್ರೆಂಡಿಂಗು ಅಂತಂದ್ರೆ, ನಾನೇ ನನ್ನ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೇನೆ ಆ ಹುಡುಗನೇ ಬರ್ತಾ ಇರೋದು. ಮುಂದಿನ ಬಾರಿ ಬಿಗ್ ಬಾಸ್ ಈ ಹುಡುಗ ಇರುತ್ತಾ? ಸತ್ಯವಾಗಿ ಇರುತ್ತಾ? ನನಗೆ ಗೊತ್ತಿಲ್ಲ ಅಪ್ಪ. ಒಮ್ಮೆ ಯೋಚನೆಯನ್ನ ಮಾಡಿ. ಯಾಕಂದ್ರೆ ಬಿಗ್ ಬಾಸ್ 1 ಇಲ್ಲಿವರೆಗೂ ಬನ್ನಿ, ನಮ್ ಜನ ಹೇಗೆ ಅಂತಂದ್ರೆ ಬದಲಾವಣೆನ ಕೇಳ್ತಿರ್ತಾರೆ. ಇನ್ನು 3 ತಿಂಗಳು 4 ತಿಂಗಳು ಮರ್ತೆ ಹೋಗ್ಬಿಟ್ಟಿರ್ತಾರೆ. ಹೇಗಾಗ್ಬಿಡುತ್ತೆ ಅಂತಂದ್ರೆ, ಮುಂದಿನ ಬಿಗ್ ಬಾಸ್ ಅಲ್ಲಿ ಮತ್ತೊಬ್ಬ ಗಿಲ್ಲಿ ಹುಡುಕ್ತಾರೆ ನಮ್ ಜನ. ಅರ್ಥ ಮಾಡ್ಕೊಳ್ಳಿ, ನಾನು ಹೇಳ್ತಿರೋದು, ಮುಂದಿನ ಬಿಗ್ ಬಾಸ್ ನಲ್ಲಿ ಇನ್ನೊಬ್ಬ ಗಿಲ್ಲಿನ ಹುಡುಕ್ತಾರೆ. ಹಳೆ ಗಿಲ್ಲಿನ ಬಿಟ್ಬಿಡ್ತಾರೆ, ಗಿಲ್ಲಿನ ಬಿಟ್ಬಿಡ್ತಾರೆ. ಉದಾಹರಣೆ ಕಣ್ಮುಂದೆನೆ ತುಂಬಾ ಇದಾವೆ. ಈ ವಿಡಿಯೋ ನೋಡ್ತಿರೋದ್ರಲ್ಲಿ ಯಾರು ಬಿಗ್ ಬಾಸ್ ನೋಡೋಂಥವ್ರು ಯಾರಾದ್ರೂ ಇದ್ರೆ, ಆ ಫಸ್ಟ್ ಇಂದನೂ ಇಲ್ಲಿ ತನಕ ನೋಡ್ಕೊಂಡ್ ಬನ್ನಿ. ನಾನು ಯಾವುದೋ ಒಂದೇ ಒಂದು ನೋಡಿದ್ದೆ, ಅರುಣ್ ಸಾಗರ್ ಇದ್ದಿದ್ದ, ಅದೊಂದು ನೋಡಿದ್ದೆ. ಯಾಕಂದ್ರೆ ಅವಶ್ಯಕತೆ ಇತ್ತು, ನಾವು ನೋಡಲೇಬೇಕಾಗಿತ್ತು, ಹಾಗಾಗಿ ನೋಡಿದ್ದೆ. ನಾನು ಹಾಗಾಗಿ ಹೇಳುವಂತಹದ್ದು, ಇದೊಂಥರ ಮಾಯಾಲೋಕ ಇದ್ದ ಹಾಗೆ. ನಾನು ಪ್ರತಿ ಬಾರಿ ನನ್ನ ವಿಡಿಯೋಗಳಲ್ಲಿ ನನ್ನ ಹೆಣ್ಮಕ್ಳು ಬಗ್ಗೆನೇ ನಾನು ತುಂಬಾ ಮಾತಾಡಿರ್ತೀನಿ. ದಯಮಾಡಿ ಹೆಣ್ಮಕ್ಳು, ನಾನು ಕೇಳ್ಕೊಳ್ಳೋದು, ಫಿಲಿಂ ಇಂಡಸ್ಟ್ರಿಗೆ ಬರೋದಕ್ಕಿಂತ ಮುಂಚೆ, ಮಾಡ್ಲಿಂಗ್ ಬರೋದಕ್ಕಿಂತ ಮುಂಚೆ, ದಯಮಾಡಿ ಒಂದು 1000 ಸಲ ಯೋಚನೆ ಮಾಡಿ, 1000 ಸಲ, 1,00,000 ಸಲ ಯೋಚನೆ ಮಾಡಿ. ಬಡತನ ಇತ್ತು ಅಂತಂದ್ರೂ ತುಂಬಾ ಸಲ ಯೋಚನೆ ಮಾಡಿ. ಇವತ್ತಿನ ದಿನ, ಇವತ್ತು ಇರೋ ಟೆಕ್ನಾಲಜಿಲಿ ಎಂತ ಹೆಣ್ಮಕ್ಳನ್ನ ಏನ್ ಬೇಕಾದ್ರೂ ಮಾಡ್ಕೊಂಡು ಹೀರೋಯಿನ್ ಮಾಡ್ಕೊಂಡ್ಬಿಡ್ಬೋದು. ಅವಾಗಿನ ಕಾಲ ಹೋಯ್ತದು. ಸತ್ಯ. ನನಗೆ ಯಾರು ನೋಡ್ತಿರ್ ನಗ್ತಾ ಇದ್ರು, ಏನ್ ಬೇಕಾದ್ರೂ ಮಾಡ್ಬೋದು. ಆಕ್ಟಿಂಗು ಬೇಕಾಗಿಲ್ಲ ಬಿಡಿ, ಅದನ್ನು ಬದಲಾವಣೆ ಮಾಡ್ಕೊಂಡ್ಬಿಡೋಣ. ಸತ್ಯವಾಗಿ ಆ ರೀತಿಯಾಗಿದೆ. ಅರ್ಥವನ್ನ ಮಾಡ್ಕೊಳ್ತೀರಾ ಅಂತ ತಿಳ್ಕೊಳ್ತೀನಿ. ನಾನು ಯಾಕೆ ಗೊತ್ತಾ ಹೇಳಿದ್ದು? ಈಗ ಪ್ರಥಮ್ ಏನಾದ, ಅವನು ವಿನ್ನರ್ ಇರಬೇಕು. ಕಿರಿಕೀರ್ತಿ, ಆಮೇಲೆ ಇನ್ನೂ ಯಾರ್ಯಾರು ಇದ್ರು, ಅರುಣ್ ಸಾಗರ್ ಮೇ ಬಿ ಗೊತ್ತಿಲ್ಲ, ನಾನು ಮರ್ತು ಬಿಟ್ಟಿದ್ದೀನಿ. ಹಾಗೆ ಪಾಪ ಅದ್ಯಾವ ಹುಡುಗನ ಹಳ್ಳಿ ಮನೆ ಪ್ಯಾಟೆ ಲೈಫ್ ಅಂತ ಏನೋ ಒಂದು ಕಾರ್ಯಕ್ರಮ ಮಾಡಿ, ಅದೆಲ್ಲೋ ಕಾಡಲ್ಲಿದ್ದವನ್ ಕರ್ಕೊಂಡ್ಬಂದು ಏನೋ ಜೀವನ ತೋರಿಸ್ಬಿಟ್ಟು ಅಲ್ಲೇ ಅವ್ನು ಸೂಸೈಡ್ ಮಾಡ್ಕೊಂಡು ಸತ್ತೋಗಂಗ್ ಮಾಡ್ಬಿಟ್ರು. ಇಂಥವೇ ಮಾಡೋದು ಈ ರಿಯಾಲಿಟಿ ಶೋನವ್ರನ್ನೆಲ್ಲ. ಎಲ್ಲೋ ಇರ್ತಾರೆ ಹಳ್ಳಿ ಕಡೆ. ಅವ್ನು ಯಾರೋ ಹಾಡು ಹೇಳ್ತಾ ಇದ್ನಲ್ಲ, ಅವ್ನು ಯಾರೋ ಹನುಮಂತ ಅಂದ್ಬಿಟ್ಟು, ಅವ್ನ ಪಾಡ್ಕೊಂಡು ಎಲ್ಲೋ ಇದ್ದ ಕುರಿ ಕಾಯ್ಕೊಂಡು, ತಂದ್ರು ಹಿಡ್ಕೊಂಬಂದ್ರೆ ಇದ್ ಮಾಡ್ಬಿಟ್ರು. ಆಮೇಲೆ ಇದು ಅವ್ನ ತಾತ ಮತ್ತೆ ಮೊಮ್ಮಗ ಮಾಡಿದ್ರು ಹಳ್ಳಿ ಲೈಫ್. ಏನೋ ನಾನು ಮರ್ತು ಬಿಟ್ಟಿದ್ದೀನಿ. ಕಟ್ಟಪ್ಪ ಅಲ್ಲ, ಏನೋ ಒಂದಿತ್ತು. ಅವ್ರ ಹುಡುಗ ಇದ್ದಾನೆ ಪಾಪ. ಹುಡುಗನ್ ಎಲ್ಲ ನೋಡ್ದ ನಾವು, ಎಲ್ಲಿ ಮಂಡ್ಯ ಹತ್ರ ಎಲ್ಲ ನೋಡ್ದು. ಟ್ರ್ಯಾಕ್ಟರ್ಗೆ ಇದನ್ನ ಸೌದನ್ನೇನೋ ತುಂಬ್ತಾ ಇದ್ದ. ಹಾಗಾಗಿ ನಿಮ್ಮಲ್ಲಿ ಕೇಳ್ಕೊಳ್ಳೋಂತಹದ್ದು, ಯಾರು ಡೈರೆಕ್ಷನ್ ಬರಬೇಕು ಅಂದ್ರೆ ನಿಮ್ಗೆ ಅದೊಂದು ಹೇಳ್ಬೇಕಾಯ್ತಪ್ಪ. ತುಂಬಾ ಜನ ಇದ್ದಾರೆ, ನಾನು ಅದು ಬರ್ದಿದ್ದೀನಿ, ಇದು ಬರ್ದಿದ್ದೀನಿ, ಹಿಂಗೆ ಏನು ಬರೆದ್ರು ಅಷ್ಟೇ. ನನ್ನ ಸ್ನೇಹಿತರು ಇದ್ದಾರೆ, ಇನ್ನು 15 ವರ್ಷದಿಂದ ಒಬ್ಬ ಪ್ರೊಡ್ಯೂಸರ್ಗೋಸ್ಕರನೇ ಸೈಕಲ್ ಹೊಡಿತಾ ಇದ್ದಾರೆ. ಯಾರು ಸಿಕ್ತಿಲ್ಲ. ಈಗ ಯಾರೋ ಸಿಕ್ಕಿದ್ದಾರೆ ಅಂತ ಅಂದ್ಬಿಟ್ಟು ಯಾರೋ ಒಂದು ಪೋಸ್ಟರ್ ಶೇರ್ ಮಾಡುವಂತ ಹಾಕಿದ ನನಗೆ. ಇದು ಜೀವನ. ಚಿತ್ರರಂಗದಲ್ಲಿ ಚಿತ್ರಣಕ್ಕೆ ಗತಿ ಇರೋದಿಲ್ಲ. ರಿಚ್ ಫ್ಯಾಮಿಲಿಯಿಂದ ಬಂದ್ರೆ ಏನೋ ಒಂದು ಮಾಡ್ಬೋದು, ಕೊನೆಗೆ ಅಷ್ಟೇನೆ. ಇನ್ನ ಶಾರ್ಟ್ ಫಿಲಿಮ್ಸ್ ತೆಗೆದ್ಬಿಟ್ಟು ನಾವು ಅದು ಮಾಡ್ಕೊತೀವಿ, ಇದು ಮಾಡ್ಕೊಡ್ತೀವಿ, ಎಲ್ಲದಕ್ಕೂ ಅದೃಷ್ಟ ಇರಬೇಕು. ಬಿದ್ದಿದ್ದಾವೆ, ನಮ್ಮವೇನೆ ಮನೆಯಲ್ಲಿ ಬಿದ್ದಿದ್ದಾವೆ. ಅವನ್ ಏನ್ ಮಾಡ್ಕೊಳ್ಳೋದು? ಅದೇ ಅದು ಎಡಿಟಿಂಗ್ ಕೊಟ್ಬಿಟ್ಟು ಅದೇ ಎಡಿಟ್ ಮಾಡಿಸ್ಬಿಟ್ಟು ಅದನ್ನ ಏನ್ ಮಾಡೋದು ಅಂತಾನೆ ಗೊತ್ತಿಲ್ಲ. ಒಂದು 5-6 ಇರಬೇಕವು. ಈ ರೀತಿಯಾದಂತಹದ್ದು ಚಿತ್ರರಂಗ ಅನ್ನುವಂತಹದ್ದು ಎಲ್ಲ ಹೇಳೋ ರೀತಿ ಆಗಲ್ಲ. ನೋಡಿ, ಅನುಭವ ಇರೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ನೀವು ಅನುಭವ ತೆಗೆದುಕೊಳ್ಬೇಕು ಅಂದ್ರೆ ಬನ್ನಿ, ಟ್ರೈ ಮಾಡಿ ಒಂದ್ಸಲ ಅಂತ ಹೇಳ್ತಾ, ಆ ಕೃಷ್ಣ ಎಲ್ಲರಿಗೂ ಒಳ್ಳೆಯದನ್ನ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.